ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ತಮ್ನೆಲ್ನ ಹೇಗೆ ಕ್ರಿಯೇಟ್ ಮಾಡುವಂಥ ಒಂದು ವಿಡಿಯೋ ಸ್ನೇಹಿತರೆ. ಸೊ ಟಾಪಿಕ್ಗೆ ಹೋಗೋಣ ಮುಂಚೆ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ತಮ್ನೆಲ್ ಎಡಿಟ್ ಮಾಡಲಿಕ್ಕಿದ್ರೆ ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಕೊನೆಗೆ ತಿಳಿಸ್ತೇನೆ. ಸೊ ಮೊದಲು ನಾವು ತಮ್ನೆಲನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೇನೆ. ಸೊ ವಿಡಿಯೋನ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ ಸ್ನೇಹಿತರೆ. ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಸಿಗುವಂಥದ್ದು. ನೀವು ಇಲ್ಲಿ ಸಿಂಪಲ್ಲಾಗಿ ನ್ಯೂ ಟೆಕ್ಸ್ಟಿನ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ನಾವು ಡಿಲೀಟ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಡಿಲೀಟ್ ಅನ್ನೋ ಒಂದು ಡಬ್ಬಿ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕೊಡಿ, ಡಿಲೀಟ್ ಆಗುತ್ತೆ. ಮತ್ತು ನೀವು ಇಲ್ಲಿ ಕೆಳಗಿಂದ 4ನೇ ಆಪ್ಷನ್ಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಇಮೇಜ್ ಸೈಜ್ ಬರುತ್ತೆ ನೋಡಿ, 3ನೇ ಆಪ್ಷನ್ ಕಲರು, ಟ್ರಾನ್ಸ್ಪರೆಂಟ್ ಮತ್ತು ಇಮೇಜ್ ಸೈಜನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಸ್ಟಮ್ ಅಂತ ಇದೆ, ಪ್ರಿಸೆಟ್ ಕಸ್ಟಮ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ನೋಡಿದ್ರೆ ನಿಮಗೆ ಯೂಟ್ಯೂಬ್ ತಮ್ನೇಲ್, ಸೊ ನೀವು ತಮ್ನೇಲ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ತಮ್ನೇಲ್ನ ಆಯ್ಕೆ ಮಾಡಿ. ಸೊ ಓಕೆ ಅಂತ ಕೊಡಿ. ಸೊ ನೀವು ಇದಕ್ಕೆ ಕಲರ್ ಬೇಕಾದರೆ ಕಲರ್ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಇಲ್ಲ ಸಿಂಗಲ್ ಕಲರ್ ಸಹ ಇದೆ, ಮತ್ತು ಮಿಕ್ಸ್ಡ್ ಕಲರ್ ಸಹ ಇದೆ ನೋಡಿ. ಇಲ್ಲಿ ನಿಮಗೆ ಯಾವ ಬೇಕೋ ಆ ಕಲರ್ ಸಹ ನೀವು ಹಾಕ್ಕೊಳ್ಬೋದು. ಸೊ ನಾನೀಗ ಬೇರೆ ಒಂದು ಬ್ಯಾಕ್ಗ್ರೌಂಡನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಾವು ಸಿಂಪಲ್ಲಾಗಿ ನೀವು ಸಹ ಡೌನ್ಲೋಡ್ ಮಾಡ್ಕೋಬೋದು. ಪಿಂಟರೆಸ್ಟ್ ಅನ್ನೋ ಆ್ಯಪಿಂದ ಬರುತ್ತೆ, ಯೂಟ್ಯೂಬ್ ತಮ್ನೇಲ್ ಬ್ಯಾಕ್ಗ್ರೌಂಡ್ ಅಂತ ಹಾಕಿದರೆ ಬರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ಇಲ್ಲಿ ಮೇಲೆ ಕಾಣುವಂಥ ಪ್ಲಸ್ಸಿನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರಮ್ ಗ್ಯಾಲರಿ ಅದರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಇದೆ ಆ ಒಂದು ಬ್ಯಾಕ್ಗ್ರೌಂಡು. ಸೊ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ. ಸೊ ನೀವು ಡೌನ್ಲೋಡ್ ಮಾಡಿಟ್ಟಿದ್ದರೆ ಸಹ ಅದನ್ನು ಸಹ ಕ್ಲಿಕ್ ಮಾಡಿ. ಸೊ ಸಿಂಪಲ್ಲಾಗಿ ಓಕೆಯನ್ನು ಕೊಡಿ. ಈ ರೀತಿ ಬರುವಂಥದ್ದು. ಸ್ವಲ್ಪ ನೀವು ಇದನ್ನು ಇನ್ಕ್ರೀಸ್ ಮಾಡಿಕೊಳ್ಳಿ. ಇಲ್ಲಿ ಈ ಡಾಟಿನ ಮೇಲೆ ಪ್ರೆಸ್ ಮಾಡ್ತಾ ಹಾಗೆ ಎಳೀರಿ. ಸೊ ನಿಮಗೆ ಕಂಫರ್ಟೇಬಲ್ ಆಗುವಂಥ ಸೈಜನ್ನು ತನ್ನಿ. ಸೊ ಫುಲ್ ಫೀಲ್ ಆಯಿತು. ಸೊ ಓಕೆ, ಇದನ್ನು ನೀವು ಈಗ ಸಿಂಪಲ್ಲಾಗಿ ನಿಮಗೆ ನಿಮ್ಮ ಒಂದು ಫೋಟೋ ಬರಬೇಕಿಲ್ಲಿ. ನಿಮ್ಮ ಫೋಟೋ ಬರಬೇಕಂದ್ರೆ ನೀವು ಮೊದಲೇ ನಿಮ್ಮ ಒಂದು ಫೋಟೋನ ಕ್ಲಿಕ್ ಮಾಡಿ ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿರಬೇಕು ಸ್ನೇಹಿತರೆ. ಸೊ ಅದನ್ನು ನೀವು ಸಿಂಪಲ್ಲಾಗಿ ಪ್ಲಸ್ಸಿನ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಫ್ರಮ್ ಗ್ಯಾಲರಿಯ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಒಂದು ಫೋಟೋ ಇಲ್ಲಿದೆ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ ಒಂದು ಫೋಟೋ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ತುಂಬ ಸುಲಭ ಸ್ನೇಹಿತರೆ. ನೀವೀಗ ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಅಲ್ಲಿ ರಿಮೂವ್ ಬಿಜಿ ಅಂತ ಸರ್ಚ್ ಕೊಡಿ. ಸೊ ರಿಮೂವ್ ಬಿಜಿಯಲ್ಲಿ ಅಲ್ಲಿ ನಿಮ್ಮ ಒಂದು ಇಮೇಜನ್ನು ಅಪ್ಲೋಡ್ ಮಾಡಿ. ಸೊ ಫ್ರೀಯಾಗಿ ರಿಮೂವ್ ಆಗುವಂಥದ್ದು. ಸೊ ನಮ್ಮ ಇಮೇಜ್ ಈ ರೀತಿಯಾಗಿ ಬಂತು. ಸೊ ನೋಡಿ, ನಾವು ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ ಸೈಜನ್ನು. ಸೊ ನಾವು ಈ ರೀತಿಯಲ್ಲಿ ಈ ಒಂದು ಸೈಡಿಗೆ ನಮ್ಮ ಫೋಟೋನ ನಾವು ಸೆಟ್ ಮಾಡ್ತಾ ಇದ್ದೇವೆ. ಸೊ ನೀವು ಸಹ ಇದೇ ಥರ ಮಾಡಿ ಒಂದು ಯುನಿಕ್ ಆಗಿರುವಂಥ ತಮ್ನೇಲ್ನ ಕ್ರಿಯೇಟ್ ಮಾಡಿ. ಸೊ ನಮ್ಮ ಒಂದು ಫೋಟೋಗೆ ಈಗ ನಾವು ಬ್ಯಾಕ್ಗ್ರೌಂಡ್ ಅಂದರೆ ಒಂದು ಲೈನ್ ಬರುತ್ತೆ ನೋಡಿ, ಈ ಲೈನ್ ಬರುವಂಥ ಲೈನ್ ಹಾಕುವ ಸ್ನೇಹಿತರೆ. ಅದನ್ನು ನಾವು ಹಾಕಿದ್ರೆ ಸಿಂಪಲ್ಲಾಗಿ ಇಲ್ಲಿ ಕೆಳಗಿಂದ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಎಲ್ಲಿ ಸಿಗುತ್ತೆ, ಸ್ಟ್ರೋಕ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಇದೆ, ಸ್ಟ್ರೋಕ್ ಅಂತ ಕ್ಲಿಕ್ ಮಾಡಿ. ಸೊ ಅದನ್ನು ಎನೇಬಲ್ ಮಾಡಿ ಸ್ನೇಹಿತರೆ. ಮತ್ತು ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಇಲ್ಲಿ ವೈಟ್ ಕಾಣುತ್ತೆ. ಸೊ ವೈಟ್ ಕಾಣ್ತಾ ಇಲ್ಲ. ಸೊ ನಾನು ನೋಡಿ ಬ್ಲ್ಯಾಕ್ ಹಾಕಿ ತೋರಿಸ್ತೇನೆ ನಿಮಗೆ. ನೋಡಿ ಬ್ಲ್ಯಾಕ್ ಬಂತು, ರೆಡ್ ಬಂತು. ಸೊ ನಿಮ್ಮ ಒಂದು ಫೋಟೋಗೆ ನಾನೀಗ ಎಲ್ಲೋ ಇಡ್ತೇನೆ, ಎಲ್ಲೋ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ನಾನು ಎಲ್ಲೋ ಇಡ್ತೇನೆ. ಸೊ ನಿಮಗೆ ಯಾವ ರೀತಿ ಎಷ್ಟು ಬೇಕು ಅಷ್ಟು ಸಹ ಇಟ್ಕೋಬೋದು ನೀವು ಸ್ಟ್ರೋಕನ್ನು. ಸೊ ಸಿಂಪಲ್ಲಾಗಿ ನಾನು ಓಕೆ ಕೊಡ್ತೇನೆ. ಸೊ ನೀವು ಸಹ ಓಕೆ ಕೊಡಿ. ಮತ್ತು ನೀವು ಶಾಡೋನ ಆ್ಯಡ್ ಮಾಡಬೇಕು ನಿಮ್ಮ ಒಂದು ಫೋಟೋಗಾಗಿ. ಅದನ್ನೇ ಹಾಗೆ ಸ್ಕ್ರೋಲ್ ಮಾಡಿದ್ರೆ ನೋಡಿ, ನಿಮಗೆ ಇನ್ನರ್ ಶಾಡೋ ಆ್ಯಡ್ ಮಾಡಬಾರ್ದು, ಖಾಲಿ ಶಾಡೋನ ಆ್ಯಡ್ ಮಾಡಿ. ಓಕೆ ಕೊಡಿ. ನೋಡಿ ಈ ರೀತಿ ಬರೋದು. ನೀವು ಶಾಡೋನ ಇನ್ಕ್ರೀಸ್ ಸಹ ಮಾಡ್ಬೋದು ನೋಡಿ ಇಲ್ಲಿ. ಸೊ ಅದರ ಬ್ಯಾಕ್ಗ್ರೌಂಡ್ ಕಲರನ್ನು ಸಹ ನೀವು ಚೇಂಜ್ ಮಾಡ್ಬೋದು. ಸೊ ನಾನಿಲ್ಲಿ ಪಿಂಕನ್ನು ಆಯ್ಕೆ ಮಾಡ್ಕೊಳ್ತೇನೆ. ಹಾಗೆ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಇನ್ಕ್ರೀಸ್, ಡಿಕ್ರೀಸ್, ಬ್ಲರ್, ರೆಡ್ಯೂಸ್ ಅದನ್ನು ಸಹ ನೀವು ಜಾಸ್ತಿಯಾಗಿ ಕಡಿಮೆ ಎಲ್ಲ ಮಾಡ್ಬೋದು. ಹಾಗೆ ಮೇಲೆ ಸ್ಕ್ರೋಲ್ ಮಾಡಿ ನಿಮ್ಮ ಶಾಡೋ ಈ ರೀತಿಯಲ್ಲಿ ಮೇಲೆ ಕೆಳಗೆ ಸಹ ಹೋಗುವಂಥದ್ದು. ಸೊ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಸೊ ಸಿಂಪಲ್ಲಾಗಿ ಓಕೆ ಕೊಡಿ. ಮತ್ತು ನೀವು ನೋಡೋದಾದರೆ ಇಲ್ಲಿ ಕಲರ್ ಇದೆ, ಕಲರ್ನ ಎನೇಬಲ್ ಮಾಡಿದರೆ ನಿಮ್ಮ ಒಂದು ಫೋಟೋ ರಿಮೂವ್ ಆಗುವಂಥದ್ದು. ಸೊ ಅದನ್ನು ಎನೇಬಲ್ ಮಾಡಬೇಡಿ. ಸೊ ಸಿಂಪಲ್ಲಾಗಿ ಇಷ್ಟೇ ಇರಲಿ. ಸೊ ಓಕೆ ಕೊಡಿ. ಈಗ ನೀವು ಟೈಟಲಿಗೆ ಬರೋದಾದರೆ ಸೊ ಮೇಲ್ಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ ಟೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕೆಳಗೆ ಈ ಡಸ್ಟ್ಬಿನ್ ಇದೆ ಅಲ್ವಾ, ಅಂದರೆ ಇದು ಡಿಲೀಟ್ ಆಪ್ಷನ್ ಇದೆ, ಅದರ ಪಕ್ಕದಲ್ಲಿರುವಂಥ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಅದರೊಳಗೆ ಇರುವಂಥ ಇನ್ನೊಂದು ಪೆನ್ಸಿಲ್ನ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಬರುವಂಥದ್ದು ನಿಮ್ಮ ನ್ಯೂ ಟೆಕ್ಸ್ಟ್ ಅಂತ. ಸೊ ಸಿಂಪಲ್ಲಾಗಿ ಅದನ್ನು ರಿಮೂವ್ ಮಾಡಿ. ಸೊ ನಮ್ಮ ಒಂದು ಟಾಪಿಕ್, ಈಗ ನಾವು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಿಲ್ಲ, ಅದಕ್ಕೆ ಒಂದು ಆ ಥರದೊಂದು ವಿಡಿಯೋ ಇದೆ. ಸೊ ಅದಕ್ಕೆ ತಮ್ನೇಲ್ ಆ್ಯಡ್ ಮಾಡೋದಕ್ಕೆ ನಾವು ಈಗ ಕ್ರಿಯೇಟ್ ಮಾಡುವ ಯೂಟ್ಯೂಬ್ ಚಾನಲ್ ಗ್ರೋ ಚಾನಲ್.
ಯೂಟ್ಯೂಬ್ ಚಾನಲ್ ಅಷ್ಟೇ ಒಂದು ಟೈಟಲ್ ತಗೊಳ್ಳೋಣ. ಸೊ ಓಕೆ ಕೊಡೋಣ. ಸಿಂಪಲ್ಲಾಗಿ ಇಲ್ಲಿ ಹಾಕುವ ನಮ್ಮ ಒಂದು ಟೈಟಲ್. ಸೊ ನೋಡಿ ನೀವು ಸಹ ಇದೇ ರೀತಿ ಸೆಟ್ ಮಾಡಿಕೊಳ್ಳಿ. ಸೊ ನಿಮಗೆ ಇಲ್ಲಿ ಫಾಂಟ್ ಸೈಜ್ ಮತ್ತು ಚೇಂಜ್ ಬೇಕು ಅಂದರೆ ಫಾಂಟ್ಸ್ ನೀವು ಇಲ್ಲಿ ಕೆಳಗೆ ಕಾಣುವಂಥ ಎ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಸೈಜ್ ಅಂತ ಇದೆ. ಸೈಜ್ ಬೇಕಾದ್ರೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನೀವು ಇಟ್ಕೊಳ್ಬೋದು. ಸೊ ನಿಮಗೆ ಯಾವ ರೀತಿ ಬೇಕೋ ಅಡ್ಜಸ್ಟ್ ನೀವು ಮಾಡಿಕೊಳ್ಬೋದು. ಓಕೆ ಕೊಡಿ. ಮತ್ತು ನಿಮಗೆ ಕಲರ್ ಬೇಕಾದರೆ ಕಲರ್ ಇದೆ ನೋಡಿ. ಸಿಂಗಲ್ ಕಲರ್ ಆದರೆ ಸಿಂಗಲ್ ಕಲರ್ ಎಲ್ಲ ಇದೆ. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಆಯ್ಕೆ. ನಾನೀಗ ಎಲ್ಲೋನ ಆಯ್ಕೆ ಮಾಡ್ತೇನೆ. ಸೊ ನಿಮಗೆ ಮಿಕ್ಸ್ಡ್ ಕಲರ್ ಬೇಕು ಅಂದರೆ ಸಹ ಮಿಕ್ಸ್ಡ್ ಕಲರ್ ಇದೆ ನೋಡಿ. ಮಿಕ್ಸ್ಡ್ ಕಲರ್ ಎಲ್ಲ ಸಹ ಸಿಗುವಂಥದ್ದು ನಿಮಗೆ. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಆಯ್ಕೆ ಮಾಡಿ. ನಾನು ಎಲ್ಲೋನ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಮತ್ತು ನಿಮಗೆ ನಿಮ್ಮ ಫಾಂಟ್ಸ್ ಸ್ಟೈಲ್ ನೋಡೋದಾದರೆ ಯಾವ ರೀತಿ ಬೇಕು ಸ್ಟೈಲ್, ಈ ರೀತಿ ಎಲ್ಲ ರೀತಿ ಇರುವಂಥದ್ದು ನಿಮಗೆ ಯಾವ ರೀತಿಯಲ್ಲಿ ಬೇಕು ನೋಡಿ. ಇಲ್ಲಿ ಫಾಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಟೆಕ್ಸ್ಟ್ ಬರುವಂಥದ್ದು ಫಾಂಟ್ಸ್ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತೇನೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಕ್ಲಿಕ್ ಮಾಡಿ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಒಂದು ಟೈಟಲ್ಗೆ ಸ್ಟ್ರೋಕನ್ನು ಸಹ ಆ್ಯಡ್ ಮಾಡಿ. ಸೊ ನೋಡಿ ಈ ರೀತಿಯಾಗಿ ತುಂಬ ನೈಸಾಗಿ ಕಾಣುವಂಥದ್ದು. ಸೊ ಅದಕ್ಕೆ ಸಹ ನೀವು ಶಾಡೋವನ್ನು ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುವಂಥದ್ದು. ಸೊ ನೋಡಿ ಇಲ್ಲಿ ಕೆಳಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇಡಿ. ಮತ್ತು ಕೆಳಗೆ ನೋಡಿ ಇಲ್ಲಿ ಒಂದಿದೆ, ಇದನ್ನು ಸಹ ಔಟರ್ ಗ್ಲೋ ಅಂತ ಇದೆ, ಅದನ್ನು ಸಹ ಕ್ಲಿಕ್ ಮಾಡಿ. ಸೊ ನೋಡಿ ನಿಮ್ಮ ಒಂದು ಟೈಟಲ್ ಯಾವ ರೀತಿ ಕಾಣ್ತದೆ. ಸೊ ಅದಕ್ಕೆ ನೀವು ಬ್ಯಾಕ್ಗ್ರೌಂಡಲ್ಲಿ ಬೇರೆ ಕಲರ್ ಸಹ ಹಾಕ್ಬೋದು. ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೇನೆ, ನಿಮಗೆ ಯಾವ ಬೇಕೋ ಆ ಕಲರ್ನ ಇಡಿ. ಸೊ ನಾನೀಗ ಇಲ್ಲಿ ಪಿಂಕನ್ನು ಇಡ್ತಾ ಇದ್ದೇನೆ. ಸೊ ಓಕೆ ಕೊಡ್ತಾ ಇದ್ದೇನೆ. ಮತ್ತು ನೋಡಿ ಕೆಳಗೆ ನಾವು ಇನ್ನೊಂದು ಟೆಕ್ಸ್ಟನ್ನು ಬರಿಬೇಕು ಇವಾಗ. ನೋಡಿ ಇನ್ನೊಂದು ಟೈಟಲ್ ಅಂದರೆ ಆಗ್ತಿಲ್ಲ ಅಂತ ನೋಡಿ. ಟೆಕ್ಸ್ಟಿನ ಮೇಲೆ ಕ್ಲಿಕ್ ಮಾಡಿ, ಪುನಃ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಟೆಕ್ಸ್ಟಿನ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ನಡದಲ್ಲಿ ಬರೆಯೋಣ. ಇಲ್ಲಿ ನಾವು ಕನ್ನಡದಲ್ಲಿ ಆಗ್ತಿಲ್ಲ ಅಂತ. ಆಗ್ತಾ ಇಲ್ಲ ಇಲ್ಲಿ ಇದೆ ಸ್ನೇಹಿತರೆ. ಇಂಥ ಸಿಗೋದೇ ಇಲ್ಲ ಅನ್ನೋದು ಇದೆ. ಆಗ್ತಾ ಇಲ್ಲ. ಸೊ ಸ್ಪೇಸ್ ಕೊಡಿ, ಇಲ್ಲ ಅಂತ ಬರೀ. ಓಕೆ ಸರ್, ಓಕೆ ಕೊಡಿ. ಸೊ ಇಲ್ಲಿ ಬಂತು ನಮ್ಮ ಒಂದು ಟೈಟಲ್. ಸೊ ನಿಮಗೆ ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಇಲ್ಲಿ ಆ್ಯಡ್ ನೋಡಿಕೊಳ್ಬೋದು. ಈ ರೀತಿಯಲ್ಲಿ ಇರುವಂಥದ್ದು. ಮತ್ತು ನಿಮಗೆ ಸ್ಟ್ರೋಕ್ ಬೇಕಾದರೆ ಸ್ಟ್ರೋಕ್, ಇದಕ್ಕೆ ಸಹ ಸ್ಟ್ರೋಕನ್ನು ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುವಂಥದ್ದು. ಸೊ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಸಹ ಇಟ್ಕೊಳ್ಬೋದು. ನೀವು ಶಾಡೋವನ್ನು ಸಹ ಆ್ಯಡ್ ಮಾಡಿ. ನಾನಿಲ್ಲಿ ವೈಟ್ ಶಾಡೋನ ಆ್ಯಡ್ ಮಾಡ್ತೇನೆ, ಅಂದರೆ ಸ್ವಲ್ಪ ನೋಡಿ ಈ ರೀತಿಯಲ್ಲಿ ಕಾಣುವಂಥದ್ದು. ವೈಟು, ರೆಡ್ಡು ಎಲ್ಲದು ಕಲರಲ್ಲಿ ಚೆನ್ನಾಗಿ ಕಾಣ್ತದೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಟ್ಕೊಳ್ಳಿ. ಸೊ ನಾನು ಇದನ್ನು ಇಡ್ತಾ ಇದ್ದೇನೆ. ನಾನು ಎಲ್ಲೂ ಇಡ್ತೇನೆ, ಎಲ್ಲೂ ತುಂಬಾ ಯುನಿಕ್ ಆಗಿ ಕಾಣುವಂಥದ್ದು. ಸೊ ಹಾಗೆ ನಿಮಗೆ ಫಾಂಟ್ ಸೈಜ್ ಬೇಕಾದರೆ ಅದನ್ನು ಸಹ ನೀವು ಮಾಡ್ಬೋದು. ಇಲ್ಲಿ ನೋಡಿ ಸೈಜ್ ಇದೆ, ಫಾಂಟ್ ಸ್ಟೈಲ್ ಇದೆ. ಇಲ್ಲಿ ಸಹ ನೀವು ಇಲ್ಲಿ ಮೇಲೆ ಕಾಣ್ತದೆ ನೋಡಿ ನಿಮಗೆ ಯಾವ ರೀತಿಯಲ್ಲಿ ಬರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ಸೊ ಆ ರೀತಿಯಲ್ಲಿ ನೀವು ಆ್ಯಡ್ ಮಾಡಿ. ಸೊ ನಾನೀಗ ಇದನ್ನು ಇಟ್ಕೊಳ್ತೇನೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಟ್ಕೊಳ್ಳಿ. ಸೊ ಇಷ್ಟು ಆಯಿತು ನಮ್ಮ ಒಂದು ಚಾನಲ್ಲು. ಈಗ ನಾವು ಈ ಸ್ಟೆಪ್ನ ಫಾಲೋ ಮಾಡಿ ಅಂತ ಒಂದು ಟೈಟಲ್ ಬರಿಬೇಕು. ಈಗ ಈ 5 ಸ್ಟೆಪ್ನ ಫಾಲೋ ಮಾಡಿ. ಈ 5 ಸ್ಟೆಪ್ನ ಫಾಲೋ ಮಾಡಿ ಬರಬೇಕು. ಈ 5 ಸ್ಟೆಪ್ನ ಫಾಲೋ ಮಾಡಿ ಓಕೆ ಕೊಡಿ. ಸೊ ಇಲ್ಲಿ ಬಂತು ನಮ್ಮ ಟೈಟಲ್ಲು. ಸೊ ನಾವು ಇದಕ್ಕೆ ಸಹ ಸ್ಟ್ರೋಕನ್ನು ಆ್ಯಡ್ ಮಾಡುವ. ಸೇಮ್ ಸ್ನೇಹಿತರೆ, ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಆ್ಯಡನ್ನು ಮಾಡಿ ತುಂಬ ಚೆನ್ನಾಗಿ ಕಾಣುವ ಹಾಗೆ ಸಹ ಬ್ರೈಟನ್ನು ಇಡಿ. ಸೊ ಶಾಡೋನ ಆ್ಯಡ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಟೆಕ್ಸ್ಟ್ ಗ್ಲೋ ಆಗಿ ಕಾಣೋದೇ ಶಾಡೋಯಿಂದ ನೋಡಿ ಈ ರೀತಿಯಲ್ಲಿ. ಸೊ ಮತ್ತು ನಿಮಗೆ ಇಲ್ಲಿ ಯೂಟ್ಯೂಬ್ ಲೋಗೋ ಮತ್ತು ಸಬ್ಸ್ಕ್ರೈಬ್ ಲೋಗೋ ಎಲ್ಲ ಹಾಕೋದಕ್ಕಿದ್ರೆ ಸೊ ಹಾಕಿ ಸ್ನೇಹಿತರೆ. ಸೊ ಅದಕ್ಕೆ ನೀವು ಸಿಂಪಲ್ಲಾಗಿ ಇಲ್ಲಿ ಪ್ಲಸ್ಸಿನ ಮೇಲೆ ಕ್ಲಿಕ್ ಮಾಡಿ, ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನೀವು ಮುಂಚೆನೇ ಡೌನ್ಲೋಡ್ ಮಾಡಿ ಇಟ್ಟಿರಬೇಕು. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಿನ ಸಬ್ಸ್ಕ್ರೈಬ್ ಬಟನು ಅಥವಾ ಯೂಟ್ಯೂಬಿನ ಈ ರೀತಿಯ ಲೋಗೋನ ಡೌನ್ಲೋಡ್ ಮಾಡಿ ಇಟ್ಟು ಅದರ ಒಂದು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಇಟ್ಟು. ಸೊ ನಿಮಗೆ ಯೂಟ್ಯೂಬಲ್ಲಿ ಬರುವಂತಹ ಲೋಗೋದ ಒಂದು ಇದ್ದರೆ ಲೋಗೋ ಅಂದರೆ ಲೈಕ್ ಬಟನ್ನು ಆ ಥರ ಎಲ್ಲ ಇದ್ದರೆ ನೀವು ಈ ಥರದ ಲೈಕ್ ಬಟನ್ನ ಆ್ಯಡ್ ಮಾಡಲಿಕ್ಕಿದ್ರೆ ನೀವು ಇಲ್ಲಿ ಈ ರೀತಿಯಾಗಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಸಹ ಆಗ್ತದೆ. ರಿಮೂವ್ ಮಾಡಿಲ್ಲ ಅಂದರೆ ಈ ರೀತಿ ಕೆಳಗೆ ಕಾಣುವಂಥ ಆಪ್ಷನ್ ನೋಡಿ, ಇಲ್ಲಿ
ಇಲ್ಲಿ ಲಾಕ್ ಇದೆ, ಅದರ ಪಕ್ಕದಲ್ಲಿ ಏನೋ ರಿಂಗ್ ಇದೆ, ಆ ರಿಂಗಿನ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುವಂಥದ್ದು. ಸೊ ಇದನ್ನು ಸಹ ನೀವು ಆ್ಯಡ್ ಮಾಡ್ಬೋದು. ಇದರ ಸೈಜನ್ನು ಸಹ ನೀವು ಚಿಕ್ಕದಾಗಿ ಮಾಡ್ಬೋದು ಈ ರೀತಿಯಲ್ಲಿ. ಸೊ ಇಲ್ಲಿ ಒಂದು ಸೇರಿಸಿ. ಸೊ ಇದಕ್ಕೆ ಸಹ ನೀವು ಸ್ಟ್ರೋಕು ಶಾಡೋವನ್ನು ಸಹ ಆ್ಯಡ್ ಮಾಡ್ಬೋದು ಈ ರೀತಿಯಾಗಿ. ನೋಡಿ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ರೀತಿಯಲ್ಲಿ ಆ್ಯಡ್ ಮಾಡಿ. ಸೊ ಸೈಜ್ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಸಹ ನೀವು ಇಟ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ತಮ್ಮೇಲ್ನ ಆ್ಯಡ್ ಮಾಡಿದ ನಂತರ ಇಲ್ಲಿ ನಿಮಗೆ ಇಲ್ಲಿ ಸೇವ್ ಮಾಡೋದಕ್ಕೆ ಮೇಲೆ ಕಾಣುವಂಥ ಪ್ಲಸ್ಸಿನ ಪಕ್ಕದಲ್ಲಿರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಸೇವ್ ಆ್ಯಸ್ ಪ್ರಾಜೆಕ್ಟ್ ಮತ್ತು ಸೇವ್ ಆ್ಯಸ್ ಇಮೇಜ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಫೋಟೋ ಇಲ್ಲಿ ಆ್ಯಡ್ಸ್ ಬರುತ್ತೆ, ಆ್ಯಡ್ ನೋಡೋರು ಆ್ಯಡ್ ನೋಡಿ, ಆ್ಯಡ್ ಬರೋದಿಲ್ಲ ಅಂದರೆ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡಿ ನಿಮ್ಮ ಒಂದು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡುವಾಗ ನಿಮ್ಮ ಒಂದು ಕ್ರಿಯೇಟ್ ಮಾಡಿರುವಂಥ ಥಂಬ್ನೇಲ್ ಸೊ ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಲ್ಲಿ ನಿಮ್ಮ ಒಂದು ಫೋನಿಗೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ. ನಾವು ಈಗ ಅಪ್ಲಿಕೇಶನ್ಗೆ ಬರೋದಾದ್ರೆ ನಾವು ಎಡಿಟ್ ಮಾಡಿದ ಅಪ್ಲಿಕೇಶನ್ ಪಿಕ್ಸೆಲ್ ಲ್ಯಾಬ್. ಸೊ ನಿಮಗೆ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಫ್ರೀಯಾಗಿ, ಯಾವುದೇ ರೀತಿಯ ಪೇ ಅಮೌಂಟ್ ಏನೂ ಇಲ್ಲ ಸ್ನೇಹಿತರೆ. ಯೂಸ್ ಆಗಿ ತೋರಿಸ್ತಾ ನೋಡಿ, ಪಿಕ್ಸೆಲ್ ಲ್ಯಾಬ್ ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.